ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಗಿ ಮಸಾಲೆ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಬಟ್ಲು ರಾಗಿ ಹಿಟ್ಟು, 1 ಬಟ್ಲು ಸೌತೆಕಾಯಿ ಚಿಕ್ಕಾಗಿ ಹೆರೆದಿದ್ದು, 1 ಬಟ್ಲು ಸೋರೆಕಾಯಿ ಹೆರೆದಿದ್ದು, 1 ಬಟ್ಲು ಕ್ಯಾರೆಟು, 1 ಬಟ್ಲು ಸಬ್ಬಸಿಗೆ, ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಶುಂಠಿ, 1 ಬಟ್ಲು ಕರಿಬೇವು, 1 ಬಟ್ಲು ಈರುಳ್ಳಿ, 1 ಚಿಕ್ಕದಾಗಿ ಹೆಚ್ಕೊಂಡಿರೋ ಹೆರೆದಿರೋ ಬೀಟ್ರೂಟು, ಓಂಕಾಳು, ಉಪ್ಪು, ಎಳ್ಳು, ಜೀರಿಗೆ, ಅರಿಶಿಣ ಪುಡಿ. ಫಸ್ಟ್ ಒಂದು ಬಾಣಲೆ ತಗೊಂಡು ಅದಕ್ಕೆ 1 ಬಟ್ಲು ರಾಗಿ ಹಿಟ್ಟು, 2 ರಿಂದ 3 ಸ್ಪೂನ್ ಎಳ್ಳು, 1 ಅರ್ಧ ಸ್ಪೂನ್ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಅರಿಶಿಣ ಪುಡಿ ಹಾಕಿ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಅದಕ್ಕೆ 1 ಬಟ್ಲು ಹೆರೆದಿದ್ದು ಕ್ಯಾರೆಟು, 1 ಬಟ್ಲು ಹೆರೆದಿದ್ದು ಸೌತೆಕಾಯಿ, 1 ಬಟ್ಲು ಹೆರೆದಿದ್ದು ಸೋರೆಕಾಯಿ, 1 ಬಟ್ಲು ಸಬ್ಬಸಿಗೆ, 1 ಬಟ್ಲು ಈರುಳ್ಳಿ, 1 ಬಟ್ಲು ಕರಿಬೇವು, 1 ಬಟ್ಲು ಬೀಟ್ರೂಟು, ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಹೆರೆದಿದ್ದು ಜಿಂಜರ್ ಹಾಕಿ ನೋಡಿ. ಎಲ್ಲ ತರಕಾರಿ ಹಾಕಿ ನಾನು ಮಿಕ್ಸ್ ಮಾಡಿದ್ದು, ನೀರೇ ಹಾಕಿಲ್ಲ ನಾನು, ಆ ತರಕಾರಿನೇ ಅದು ಸಾಕಾಯಿತು. ಇನ್ನು ಹಾಕ್ಕೊಂಡು 10 ನಿಮಿಷದ ಕಾಲ ಇದು ಮುಚ್ಚಿಟ್ಬಿಡಿ. ಆ ತರಕಾರಿ ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ನೋಡಿ ಕರೆಕ್ಟಾಗಿ ಇದಕ್ಕೆ ಬಂದಿದೆ. ಇದಕ್ಕೆ ನೀರು ನಾನು ಹಾಕ್ಕೊಂಡೇ ಇಲ್ಲ, ಎಲ್ಲ ತರಕಾರಿನೇ ನೀರು ಬಿಟ್ಟಿದೆ ಇದರಲ್ಲಿ. ಇದನ್ನ ಒಂದು 10 ನಿಮಿಷ ನೆಂದಮೇಲೆ ಒಂದು ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಚಿಕ್ಕದಾದ ಉಳ್ಳಿ ತೊಗೊಂಡು, ಈ ಸೈಜ್ ಉಳ್ಳಿ ತೊಗೊಂಡು ನೀಟಾಗಿ ತಟ್ಕೊಂಬಿಡಿ. ನೋಡಿ ಈ ರೀತಿಯಾಗಿ ನೀಟಾಗಿ ತಟ್ಕೊಳ್ಳಿ. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಬರುತ್ತೆ ಇದು. ತಟ್ಕೊಂಡ್ಮೇಲೆ ಚಿಕ್ಕದಾಗಿ ಒಂದು ರೌಂಡಾಗಿ ಇದು ಮಾಡಿ ಸ್ವಲ್ಪ ಎಣ್ಣೆ ಹಾಕಿದ್ರ ಮೇಲೆ ಹಾಕಿ ಇದನ್ನು ಹಂಚ ಮೇಲೆ ಹಾಕ್ಬಿಡಿ. ಹಾಕಿ ಒಂದು 2 ನಿಮಿಷ ಬಿಟ್ಟು ತೆಗೀರಿ. ಈ ರೀತಿ ಹಂಚ ಮೇಲೆ ಹಾಕಿದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಪೇಪರ್ ತೆಗೆದುಬಿಡಿ. ನೋಡಿ ಇಷ್ಟು ನೀಟಾಗಿ ಬರ್ತಾಯಿದೆ, ಎಲ್ಲೂ ಅಂಟ್ಕೊತಾ ಇಲ್ಲ, ಏನಿಲ್ಲ. ತೆಗೆದು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೈ ಫ್ಲೇಮಲ್ಲೇ ಬೆನ್ಸ್ಕೊರಿ. ನೋಡಿ ಒಂದು ಕಡೆ ಬೆಂದಿದೆ. ಈಗ ನಿಧಾನ ಎಷ್ಟು ನೀಟಾಗಿ ಬರುತ್ತೆ ನೋಡಿ, ಏನೂ ಅಂಟ್ಕೊಳ್ಳಲ್ಲ, ಏನಿಲ್ಲ. ಚೆನ್ನಾಗಿ ಬೇಯಿಸ್ಕೊರಿ. ಚಿಕ್ಕದಾಗಿ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೊಬೋದು, ತುಂಬ ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 2 ನಿಮಿಷದ ಕಾಲ ಬೇಯಿಸ್ಕೊರಿ. ನೋಡಿ ಬಿಸಿಯಾದ ರಾಗಿ ಮಸಾಲೆ ರೊಟ್ಟಿ ರೆಡಿಯಾಗಿದೆ. ತುಂಬ ತೆಳ್ಳಗೆ ಬಂದಿದೆ ನೋಡಿ, ಏನೂ ಇದಿಲ್ಲ. ಇದು ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅಂತ ಹೇಳಿದಾಗ ಎಲ್ಲ ತರಕಾರಿ, ಯಾವ ತರಕಾರಿ ಬೇಕು ಎಲ್ಲ ತರಕಾರಿ ಸೊಪ್ಪು ಹಾಕಿ ಈ ರೀತಿ ಬಿಸಿಯಾದ ರಾಗಿ ರೊಟ್ಟಿ ಮಾಡ್ಬೋದು. ನೋಡಿ ಬಿಸಿಯಾದ ರಾಗಿ ರೊಟ್ಟಿ. ನಾನು ನೀರು ಏನೂ ಹಾಕಿಲ್ಲ, ಬರೀ ತರಕಾರಿಯಲ್ಲೇ ಅದು ಹಿಟ್ಟನ್ನ ಹಾಕ್ಕೊಂಡು ಮಾಡಿರೋದು. ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಇದಕ್ಕೆ ಮಕ್ಕಳಿಗೆ ಬೇಕಾದರೆ ಸಾಸ್ ಹಾಕಿ, ನಾವು ದೊಡ್ಡವ್ರು ಬೇಕಾದ್ರೆ ಚಟ್ನಿ ಹಚ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಹಳ್ಳಿಗೆ ಎಷ್ಟು ಸಾಫ್ಟಾಗಿ ಆಗಿದ್ದಾವೆ. ಮತ್ತು ನೀವು ಕ್ರಿಸ್ಪಿ ಬೇಕಾದರೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕ್ರಿಸ್ಪಿನೂ ಮಾಡ್ಕೋಬೋದು. ನೋಡಿ ಹೆಲ್ದಿಯಾಗಿದ್ದಾವೆ. ತರಕಾರಿ ಏನು ಹಾಕಿದ್ದೀವಿ ಅಂತ ಮಕ್ಳಿಗೂ ಗೊತ್ತಾಗಲ್ಲ, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.